ಕರುನಾಡ ಜೀವನದಿ ಕಾವೇರಿ ಕಲುಷಿತಗೊಳ್ಳುತ್ತಿರುವುದರ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿತ್ತು. ಕ್ಷಮಿಸು ಕಾವೇರಿ ಹೆಸರಿನ ಅಡಿ ಅಭಿಯಾನ ಮಾಡಿ ಸರ್ಕಾರದ ಕಣ್ಣು ತೆರೆಸುವ ಕೆಲಸವನ್ನ ಮಾಡಲಾಗಿತ್ತು. ಸರ್ಕಾರ ಕೊನೆಗೂ ಎಚ್ಚೆತ್ತುಕೊಂಡಿದೆ. ಇದೀಗ ತಜ್ಞರ ಸಮಿತಿ ರಚನೆಗೆ ಮುಂದಾಗಿದೆ. ನದಿಯಲ್ಲಿ ರಿಪಬ್ಲಿಕ್ ತಂಡ ನಮ್ಮ ಕಾರ್ಯಕ್ಕೆ ಕೈ ಜೋಡಿಸಿದ ಸ್ಥಳೀಯರು, ವಿದ್ಯಾರ್ಥಿಗಳು. ಅಧಿವೇಶನದಲ್ಲೂ ಕ್ಷಮಿಸು ಕಾವೇರಿ ಅಭಿಯಾನ ಪ್ರತಿಧ್ವನಿ. ಕಳೆದ ಫೆಬ್ರವರಿ ತಿಂಗಳಿನಲ್ಲಿ ರಿಪಬ್ಲಿಕ್ ಕನ್ನಡ ನಡೆಸಿದ ಕ್ಷಮಿಸು ಕಾವೇರಿ ಅಭಿಯಾನಕ್ಕೆ ಗೆಲುವು ದಕ್ಕಿದೆ. ನಮ್ಮ ವರದಿಗೆ ಸರ್ಕಾರ ಸ್ಪಂದಿಸಿದ್ದು ತಜ್ಞರ ಸಮಿತಿ ರಚಿಸಿದೆ. ಆ ಮೂಲಕ ವರದಿ ನೀಡುವಂತೆ ಸೂಚನೆ ಕೊಟ್ಟಿದೆ. ಕ್ಷಮಿಸು ಕಾವೇರಿ ಅಭಿಯಾನಕ್ಕೆ ಮೊದಲ ಜಯ. 9 ಹಿರಿಯ ಅಧಿಕಾರಿಗಳ ತಜ್ಞರ ಸಮಿತಿ ರಚನೆ. ರಿಪಬ್ಲಿಕ್ ಕನ್ನಡದ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ. ಹೌದು, ಕಳೆದ ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ಕ್ಷಮಿಸು ಕಾವೇರಿ ಅಭಿಯಾನ ನಡೆಸಿತ್ತು. ಕೊಡಗು ಜಿಲ್ಲೆಯ ಮೂಲೆ ಮೂಲೆಗಳಲ್ಲಿ ಸಂಚರಿಸಿ ಕಾವೇರಿ ಕಲುಷಿತಗೊಳ್ತಾ ಇರೋದ್ರ ಬಗ್ಗೆ ವಿಸ್ತೃತ ವರದಿ ಮಾಡಿತ್ತು. ನಮ್ಮ ಅಭಿಯಾನಕ್ಕೆ ವಿದ್ಯಾರ್ಥಿಗಳು, ಸ್ಥಳೀಯರು ಕೈ ಜೋಡಿಸಿದ್ರು. ಇಷ್ಟಲ್ಲದೆ ವಿಧಾನಸಭೆ ಅಧಿವೇಶನದಲ್ಲೂ ನಮ್ಮ ವರದಿ ಪ್ರತಿಧ್ವನಿಸಿತ್ತು. ಸದ್ಯ ಸರ್ಕಾರವನ್ನ ಬಡಿದೆಬ್ಬಿಸುವಲ್ಲಿ ರಿಪಬ್ಲಿಕ್ ಕನ್ನಡ ವರದಿ ಯಶಸ್ವಿಯಾಗಿದೆ. ಈ ಬಗ್ಗೆ ಮೈಸೂರು ಕೊಡಗು ಸಂಸದ ಯದುವೀರ್ ಒಡೆಯರ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಗಂಗಾ ನದಿಯಂತೆ ಕಾವೇರಿ ಸ್ವಚ್ಛತೆ ಬಗ್ಗೆ ಕೇಂದ್ರದಲ್ಲೂ ಪ್ರಸ್ತಾಪಿಸುವುದಾಗಿ ಭರವಸೆ ನೀಡಿದ್ದಾರೆ. ರಿಪಬ್ಲಿಕ್ ಕನ್ನಡ ವತಿಯಿಂದ ನಮ್ಮ ತಾಯಿ ಕಾವೇರಿಯ ನದಿಯ ಸಂರಕ್ಷಣೆಗಾಗಿ ಅವರು ಮಾಡ್ತಾ ಇರುವಂಥದ್ದು ಈ ಕಾರ್ಯಕ್ರಮ ಬಹಳ ಶ್ಲಾಘನೀಯ. ಅದರ ಮೂಲಕ ಇವಾಗ ಸರ್ಕಾರದಿಂದನೂ ಕೂಡ ಅವರು ಸ್ಪಂದಿಸಿ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿರೋದು ಒಂದು ಸಂತೋಷದ ವಿಷಯ. ನಮ್ಮ ಕಾವೇರಿಯ ಸಂರಕ್ಷಣೆ, ಸ್ವಚ್ಛತೆ ಮತ್ತು ನದಿ ಹರಿಯೋ ಜಾಗದಲ್ಲಿ ಎಲ್ಲ ಅದು ನಿಜವಾಗ್ಲೂ ಒಂದು ಕನ್ಸರ್ವೇಷನ್ ಮಾಡುವಂಥದ್ದು ಭಾಳ ಮುಖ್ಯವಾದದ್ದು. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೈ ಜೋಡಿಸ್ಕೊಂಡು ಕೆಲಸ ಮಾಡಬೇಕಾಗಿರೋದು ಭಾಳ ಮುಖ್ಯ. ಅದಕ್ಕೆ ತಕ್ಕಂತೆ ನಾವೆಲ್ಲರೂ ಕೆಲಸವನ್ನು ಮಾಡ್ತೀವಿ. ಮಾಧ್ಯಮದಿಂದ ಕೂಡ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇರೋದು ನಿಜವಾಗ್ಲೂ ಶ್ಲಾಘನೀಯ. ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಇನ್ನು ಸರ್ಕಾರ ರಚಿಸಿರೋ ತಜ್ಞರ ಸಮಿತಿ ಬಗ್ಗೆ ನೋಡುವುದಾದ್ರೆ, ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ನಿರಂಜನ್ ಅಧ್ಯಕ್ಷತೆಯಲ್ಲಿ ತಜ್ಞರ ಸಮಿತಿ ರಚನೆ ಮಾಡಲಾಗಿದೆ. 9 ಹಿರಿಯ ಅಧಿಕಾರಿಗಳನ್ನ ಒಳಗೊಂಡ ಸಮಿತಿಯಲ್ಲಿ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು, ನಗರ ನೀರು ಸರಬರಾಜು ಮಂಡಳಿ, ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಮೈಸೂರು ನಗರ ಪಾಲಿಕೆ ಅಧಿಕಾರಿಗಳನ್ನ ಒಳಗೊಂಡ ಸಮಿತಿ ರಚಿಸಲಾಗಿದೆ. ಈ ಸಮಿತಿಯು ಕಾವೇರಿ ನದಿ ನೀರು ಮಲಿನತೆ ಬಗ್ಗೆ ಅಧ್ಯಯನ ನಡೆಸಿ 2 ವಾರಗಳಲ್ಲಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಿದೆ. ಇವತ್ತು ಕಾವೇರಿ ನದಿಯನ್ನು ಇದು ಕರ್ನಾಟಕದ ಜೀವನಾಡಿ, ಅದನ್ನು ಉಳಿಸಬೇಕಾಗಿರುವಂಥ ಕೆಲಸಕ್ಕೆ ಸರ್ಕಾರಗಳು ಹಲವಾರು ನೀತಿಗಳನ್ನು ರೂಪಿಸಿದೆ. ಈಗ ಒಂದು ಹೊಸ ತಜ್ಞರ ಸಮಿತಿಯನ್ನು ಕೂಡ ರಚನೆ ಮಾಡಿದೆ. ಘನತ್ಯಾಜ್ಯ ಎಲ್ಲೆಲ್ಲಿ ಒಳಗಡೆ ಹೋಗ್ತದೆ, ಟ್ರೀಟ್ಮೆಂಟ್ ಆಗದೆ ಇರೋವಂಥದ್ದು ರೀತಿಯಲ್ಲಿ ಯಾವ್ಯಾವುದು ಕೂಡ ಮಾಲಿನ್ಯವನ್ನು ಇವತ್ತು ನದಿಗೆ ಸೇರುವಂಥದ್ದು ಆಗ್ತಾಯಿದೆ, ಅದನ್ನ ತಡೆಗಟ್ಟಲಿಕ್ಕೆ ಎಲ್ಲೆಲ್ಲಿ ಹೆಚ್ಚಾಗಿದೆ, ಯಾವ ರೀತಿ ಕ್ರಮ ಜರುಗಿಸಬೇಕು ಅಂತ ಹೇಳುವಂಥ ವರದಿ, ಸಮಗ್ರವಾದಂಥ ವರದಿ ಕೊಡಲಿಕ್ಕೆ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿದೆ. ಆದಷ್ಟು ಶೀಘ್ರವಾಗಿ ಅವರು ವರದಿ ಕೊಟ್ಟಿದ ಮೇಲೆ ಸರ್ಕಾರದ ಮಟ್ಟದಲ್ಲಿ ಕ್ರಮ ಕೂಡ ಅದೇ ತಮಗೆ ಧನ್ಯವಾದಗಳು ಹೇಳಬೇಕು ರಿಪಬ್ಲಿಕ್ ಚಾನೆಲ್ನವರು. ಕಾವೇರಿ ನದಿ ಸ್ವಚ್ಛತೆ ಬಗ್ಗೆ ಸರ್ಕಾರ ತೆಗೆದುಕೊಂಡಿರುವ ಮೊದಲ ಹೆಜ್ಜೆ ನಿಮ್ಮ ರಿಪಬ್ಲಿಕ್ ಕನ್ನಡದ ಕಾವೇರಿ ಅಭಿಯಾನಕ್ಕೆ ಸಿಕ್ಕ ಮೊದಲ ಜಯವಾಗಿದೆ. ಬಿ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.